ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಿನ್ ಮಗ ಮತ್ತೆ ಸೊಸೆ ಇಬ್ರು ಸೇರಿ ಲಕ್ಷ್ಮೀ ದೇವಿನ ಮನೆ ತುಂಬಿಸ್ಕೊಳ್ತಾ ಇದ್ದಾರೆ ನೋಡು. ಏನೋ ಒಟ್ಟಿನಲ್ಲಿ ಅವರಿಬ್ರು ಖುಷಿಯಾಗಿದ್ರೆ ಸಾಕು ಕಣೆ. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಕ್ಕ. ಇದು ಬರೀ ಕಂಗ್ರ್ಯಾಟ್ಸೋ ಇಲ್ಲ ಕುಂಕುಮಾತೋ? ಅಪ್ಪ, ಅವನು ನನ್ನ ತಮ್ಮ. ಅವನಿಗೆ ಒಳ್ಳೇದಾದ್ರೆ ಅದರಿಂದ ನನಗೆ ಖುಷಿನೇ. ನಾನು ಯಾಕೆ ಕೊಂಕು ಮಾತಾಡಲಿ? ಸದ್ಯ ಕಾರ್ತಿಕ್ ನೀನು ಬಚಾವಾದೆ. ನಿನ್ನ ಹೆಂಡತಿಗೆ ಆಪ್ಷನ್ನೇ ಇಲ್ಲ. ಇವನು ತಂದಿರೋ ದುಡ್ಡು ಕೇಕ್ನ ಜಸ್ಟ್ ಒಂದು ಚಿಕ್ಕ ಪೀಸ್ ಅಪ್ಪ. ಇಡೀ ಕೇಕ್ ನನ್ನ ಪಾಲಲ್ಲಿದೆ. ಡಾರ್ಲಿಂಗು, ರಿಸ್ಕು ನಮ್ದು, ರಸ್ಕು ಅವನಿಗ. ಅಲ್ಲ ಕಣೋ ಕಾರ್ತಿಕ್, ಇವ್ರನ್ನ ಪರಿಚಯನೇ ಮಾಡಿಸ್ಲಿಲ್ಲ ನೀನು? ಸಾರಿ ಅಮ್ಮ, ಮರ್ತೇ ಹೋಯ್ತು. ಸಾರಿ ರವಿ ಅವರೇ, ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋಯ್ತು. ನಮ್ಮ ಮನೇಲಿ ಹಾಗೆ ಒಂದ್ಸತಿ ಮಾಚೂರು ಆದರೆ ಮುಗಿಯೋದೇ ಇಲ್ಲ. ಪರವಾಗಿಲ್ಲ ಸರ್, ಈಗಿನ ಕಾಲದಲ್ಲೂ ಇಷ್ಟು ದೊಡ್ಡ ಕುಟುಂಬ ನೋಡಿ ನನಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ಅಪ್ಪ ಅಮ್ಮ, ಇವ್ರು ರವಿ ಅಂತ, ನಮ್ಮ ಸೇಲ್ಸ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಒಳ್ಳೇದಪ್ಪ, ಚೆನ್ನಾಗಿ ಕೆಲಸ ಮಾಡು. ನಾನಿನ್ನು ಹೊರಡ್ತೀನಿ. ಸತ್ಯ ಅವಳ ಕನಸನ್ನು ನನಸು ಮಾಡಿಕೊಂಡು ನೀನು ನಮ್ಮ ಕಂಪನಿ ಬಿಟ್ಟು ನಿಂದೇ ಒಂದು ದೊಡ್ಡ ವ್ಯಾಪಾರ ಶುರು ಮಾಡಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ಯಾ. ಕಂಗ್ರ್ಯಾಟ್ಸ್, ಒಳ್ಳೇದಾಗಲಿ. ಆದರೆ ಹುಷಾರು ಕಣೋ, ಯಾವುದೇ ಉದ್ಯಮದಲ್ಲಾದರೂ ಮೈಯೆಲ್ಲ ಕಣ್ಣಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಎಲ್ಲ ಹಾಳಾಗೋಗ್ಬಿಡುತ್ತೆ. ಖಂಡಿತ ಅಪ್ಪ, ಹುಷಾರಾಗಿರ್ತೀನಿ. ನನಗೆ ಗೊತ್ತಿಲ್ದಿರೋ ಹಾಗೆ ಮತ್ತೆ ಮದ್ವೆ ಯೋಚನೆ ಮಾಡ್ದ್ಯೋ, ಒಬ್ಬೊಬ್ರು ಜೀವನನು ನರ್ಕ ಮಾಡ್ಬಿಡ್ತೀನಿ. ಇಷ್ಟ ದಿನ ನಾವೇನ್ ಸ್ವರ್ಗದಲ್ಲಿ ನೀನ್ ನರ್ಕನೇ ತಾನೇ ತೋರಿಸಿರೋದು ನಮ್ಗೆ. ನೋಡು ದಿವ್ಯಾ, ನಿನಗಿದು ಸಂಬಂಧ ಪಡೆದೇ ಇರೋ ವಿಚಾರ. ನೀನ್ ಸುಮ್ಮನಿದ್ರೆ ಒಳ್ಳೇದು. ಯಾಕಲ್ಲ ಇಷ್ಟೊಂದು ಕಟ್ಟುವಾಗಿ ನಡ್ಕೋತಾ ಇದ್ಯಾ? ಅವರೆಲ್ಲ ನಿನ್ನ ಹೆಂಡತಿಗೆ ಅಷ್ಟೆಲ್ಲ ಬೈತಿದ್ರು ಸುಮ್ಮನೆ ಇಡ್ತೀಯ. ಅದೇ ರುಕ್ಕು ಬಗ್ಗೆ ಏನಾದ್ರು ಅಂದ್ರೆ ಪರ ವಹಿಸ್ಕೊಂಡು ಬಂದ್ಬಿಡ್ತೀಯ. ಅಷ್ಟೆಲ್ಲ ಸಾಲ್ದು ಅಂತ ನೀನು ಚುಚ್ಚು ಮಾತಾಡ್ದೆ. ಇದೆಲ್ಲ ಹಾಳಾಗಿ ಹೋಗ್ಲಿ ಅಂದ್ರೆ ನಾ ದ್ವೇಷ ಮಾಡೋ ಹಾಗೆ ನಡ್ಕೋತಾ ಇದೆಯಲ್ಲ, ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ನಾವಿಬ್ರು ತಪ್ಪು ಮಾಡಿದ್ದೀವಿ, ನೀನ್ ತಿದ್ಕೊಂಡೆ. ನಾನು ತಿದ್ಕೊಂಡು ಸರಿ ಹೋಗಕ್ ಒಂದು ಅವಕಾಶ ಕೊಡು. ನನ್ನ ಪ್ರೀತಿನ ಅರ್ಥ ಮಾಡ್ಕೊ. ಆದ್ರೆ ಒಂದು ಮಾತಂತೂ ಸತ್ಯ, ಬರೀ ಈ ಜನ್ಮ ಅಲ್ಲ, 7 ಜನ್ಮಕ್ಕೂ ನಿನ್ನನ್ನ ಯಾರಿಗೂ ಬಿಟ್ಕೊಡಲ್ಲ ಬಾಲ. ನೀನ್ ನನ್ನವನು, ನಾನ್ ನಿನ್ನವಳು ಅಷ್ಟೇ. ಏನು ಮೇಡಮ್, ಖುಷಿಯಾಗಿದ್ದೀರಾ? ಸಂಬಳ ಬಂತು ಅಂತನಾ? ಅದು ಒಂದಕ್ಕೆ ಅಲ್ಲ ಅಮೂಲ್ ಬೇಬಿ, ಅದ್ರ ಜೊತೆಗೆ ಅತ್ತೆ ನನ್ನ ಸಂಬಳದ ಒಂದು ಭಾಗನ ತವ್ರ ಮನೆಗೆ ಕೊಡೋದಕ್ಕೆ ಒಪ್ಕೊಂಡ್ರಲ್ಲ, ಅದೇ ಖುಷಿ. ಅದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ. ಅಮ್ಮ ಹಾಗೇನೆ, ಎಲ್ಲ ವಿಷಯದಲ್ಲೂ ತುಂಬ ಧಾರಾಳ. ಪ್ರೀತಿ ಕೊಡೋದ್ರಲ್ಲೂ. ಇಲ್ಲ ಅಂದಿದ್ರೆ
ಅವ್ರ ಸೊಸೆ ಸಂಬಳನ ಅವಳು ತವ್ರ ಮನೆಗೆ ಕೊಡೋದಕ್ಕೂ ಯಾರು ಒಪ್ಕೋತಾರೆ ಹೇಳು? ಸತ್ಯ, ಫಸ್ಟ್ ಆಫ್ ಆಲ್ ಸೊಸೆ ಸಂಬಳದ ಮೇಲೆ ಗಂಡನ ಮನೆಯವ್ರಿಗೆ ಅಧಿಕಾರ ಇದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ನಿನ್ನ ಸಂಬಳ, ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅದ್ರ ಪೂರ್ತಿ ರೈಟ್ಸು ನಿನಗೆ ಇದೆ. ಖಂಡಿತ ಇಲ್ಲ. ನಾನು ಆಚೆ ಹೋಗಿ ದುಡಿಬೇಕು ಅಂದರೆ ಮನೆಯವ್ರು ಎಲ್ಲರೂ ಸಪೋರ್ಟ್ ಬೇಕು. ಅವರೆಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಬೇಕಾದ್ರೆ ಇದು ನಂದು, ನಾನು ಒಬ್ಳಿದೆ ಅಂತ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ? ಅದು ಅಲ್ಲದೆ ಒಂದು ಕೂಡು ಕುಟುಂಬದಲ್ಲಿ ನನ್ನ ದುಡ್ಡು ನಿನ್ನ ದುಡ್ಡು ಅನ್ನೋದೆಲ್ಲ ಇರಲ್ಲ, ಎಲ್ಲವೂ ಎಲ್ಲರದ್ದೇ. ಅಲ್ಲ ಸತ್ಯ, ನಮ್ಮಮ್ಮ ಏನೋ ದೊಡ್ಡತನದಲ್ಲಿ ನಿನಗೆ ಬಂದಿರೋ ಸಂಬಳದಲ್ಲಿ ಸ್ವಲ್ಪ ಸಂಬಳನ ನಿನ್ನ ತವ್ರ ಮನೆಗೆ ಕೊಡು ಅಂತ ಅಂದರು. ಅದನ್ನು ನೀನು ಒಪ್ಕೊಂಬಿಡದ? ನಿನ್ನ ತವ್ರ ಮನೆಯವ್ರ ಹತ್ರ ದುಡ್ಡಿಲ್ಲ, ಅವರು ಬಡವರು, ಹಾಗಂತ ಮಗಳ ದುಡ್ಡು ತಿನ್ನಕ್ಕೆ ಅವ್ರಿಗೆ ಸರಿ ಹೋಗುತ್ತಾ? ಆದರೆ ಅವರಾದರೂ ನಿನ್ನ ಸಂಬಳನ ಇಸ್ಕೊಳ್ಳೋದಕ್ಕೆ ಹೇಗೆ ಮನ್ಸು ಮಾಡ್ತಾರೋ? ಸ್ವಾಭಿಮಾನ ಇರೋರು ಇಸ್ಕೊಳ್ಳಲ್ಲ ಬಿಡು ನಲ್ಲಿನೋ. ನಿಜ, ಇದು ಖುಷಿ ಪಡೋ ವಿಷಯ. ಸತ್ಯ, ನೀನು ಯಾಕೆ ಮಂಕಾಗಿದ್ಯಾ? ಏನಿಲ್ಲ ಅಮಲ್ ಬೇಬಿ, ಅದು ಹಳೇದೇನೋ ನೆನಪಾಯ್ತು. ಸರಿ, ಇವಾಗ ನಿನ್ನ ಸಂಬಳ ಬಂತು, ಅದನ್ನು ನಮ್ಮಮ್ಮಂಗೆ ಅತ್ತೆಗೆ ತೊಗೊಂಡು ಕೊಡೋದೇನೋ ಸರಿ. ನೀನು ನನ್ನೇ ಮರ್ತೋಗ್ತಾ ಇದೆಯಲ್ಲ, ನನಗೇನು ತಂದಿಲ್ವಾ? ಆಹಾ, ನೀನೇನು ತಂದಿದ್ಯಾ? ನಂದೇನೋ 80,000, ನಿಂದು 20 ಲಕ್ಷ. ನೀನು ಹೆಂಡ್ತಿಗೆ ಅಂತ ಏನು ತಂದಿದ್ಯಾ? ಹೇಳ್ತೀನಿ, ಕಣ್ಣು ಮುಚ್ಕೋ. ಯಾಕೆ? ಕಣ್ಣು ಮುಚ್ಕೋ. ಏನು ಅಮಲ್ ಬೇಬಿ? ಕಣ್ಬಿಟ್ಟು ನೋಡು, ಗೊತ್ತಾಗತ್ತೆ. ಬಂಗಾರದ ಸರನಾ? ನನ್ನ ಬಂಗಾರಕ್ಕೆ ಬಂಗಾರದ ಸರ. ನನ್ನೇ ತಳ್ತ್ಯಾ? ಮಾಡ್ತೀನಿ ನಿನಗೆ. ಸತ್ಯ, ಸತ್ಯ, ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.